ಗಾಯಾಳು ಬಸ್ ಡ್ರೈವರ್ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾಗರಾಜ್ ಅವರ ಮಾಹಿತಿಯನ್ನ ಕೊಡ್ತಾ ಇದ್ರು. ಚಾಲಕ ಮೊಹಮ್ಮದ್ ರಫೀಕ್, ಆತ ಪ್ರಾಣವನ್ನ ಕಳ್ಕೊಂಡಿಲ್ಲ. ಆತನ ಬಗ್ಗೆ ಆಗಲೇ ಒಂದು ಫೋಟೋ ಲಭ್ಯವಾಗಿತ್ತು. ಅದು ಕಂಟೈನರ್ ಚಾಲಕನ ಫೋಟೋ. ಕಂಟೈನರ್ ಚಾಲಕ ಜೀವ ಕಳ್ಕೊಂಡಿದ್ದಾನೆ. ಬಟ್ ಬಸ್ ಡ್ರೈವರ್ ಏಟಾಗಿದೆ. ಆತನಿಗೆ ಗಂಭೀರವಾದಂತಹ ಏಟುಗಳಾಗಿದ್ದಾವೆ. ಡ್ರೈವರ್ ಹಾಗೆ ಕ್ಲೀನರ್ ಅವರಿಬ್ಬರೂ ಕೂಡ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಬಸ್ನ ಮಾಲೀಕರಾದಂತಹ ನಾಗರಾಜ್ ಅವರು ನೀಡ್ತಾ ಇದ್ರು. ಬಸ್ನ ಒಳಗಿದ್ದಂತಹ 10 ರಿಂದ 15 ಮಂದಿ ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. 16 ಮಂದಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಾವೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ನಮ್ಮವರು ಕೂಡ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಬಸ್ನ ಮಾಲೀಕ ನಾಗರಾಜ್ ಮಾಹಿತಿಯನ್ನು ನೀಡ್ತಾ ಇದ್ರು. ಘಟನಾ ಸ್ಥಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜವನಗೊಂಡನಹಳ್ಳಿಯಲ್ಲಿ ಅಪಘಾತ ನಡೆದಂತಹ ಸ್ಥಳ. ಅಲ್ಲಿನ್ನೂ ಕೂಡ ಅಪಘಾತಕ್ಕೀಡಾದಂತಹ ವೆಹಿಕಲ್ಗಳನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಆಗಿಲ್ಲ. ಬಸ್ನ ಒಳಭಾಗದಲ್ಲಿರುವಂತಹ ಮೃತದೇಹಗಳನ್ನ ಹೊರಗಡೆ ತೆಗೆಯಲಾಗ್ತಾ ಇದೆ. ಸುಟ್ಟು ಕರಕಲಾಗ್ಬಿಟ್ಟಿದ್ದಾವೆ ದೇಹಗಳು. ಐಡೆಂಟಿಫೈ ಮಾಡೋದೇ ಸದ್ಯ ಇರುವಂತಹ ಬಹಳ ದೊಡ್ಡ ಸವಾಲು. ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ? ಆಕ್ಸಿಡೆಂಟ್ ಆಯ್ತು, ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ ನೋಡ್ತೀನಿ ಫೈರ್ ಎಲ್ಲ ಆಗಿದೆ. ಆಮೇಲೆ ಡೋರ್ ಯಾವ್ದು ತೆಗಿಯಕ್ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವ್ ಹೊಡ್ಕೊಂಡ್ಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಪ್ರಯತ್ನ ಸರ್? ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಹೊಡಿತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟ್ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ನಾನೇ ಗ್ಲಾಸ್ ಹೊಡ್ಬೇಕಾಗುತ್ತೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ತೀರಾಟ ಅಂತ ಇದ್ರು. ಕೆಲವರೆಲ್ಲ ದಾಟ್ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅನ್ಸುತ್ತೆ. ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರ? ನೀವೇನಾದ್ರು? ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ, ಸೊ ಹಾಗೆ ಕಷ್ಟ ಆಯ್ತು ಎಲ್ಲಾರನ್ನೂ ಇದು ಮಾಡೋದು. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮ್ಗೆ ಯಾರು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಬಸ್ಸಲ್ಲಿ ಎಷ್ಟು ಜನ ಇದ್ರು? 29 ಜನ. ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಈಗ ಅದರಲ್ಲಿ ಎಚ್ಚರಿಕೆ ಆಯ್ತಲ್ವಾ, ಅವಾಗ ಹೇಗೆ ಅನಿಸ್ತು ಈ ತರ ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಇದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳು ಕೊಡ್ತಾ ಇರುವಂತಹ ಮಾಹಿತಿ. ಮೊದಲಿಗೆ ಮಾತನಾಡಿದವರು ಆತ ಸೀಬರ್ಡ್ನಲ್ಲಿ ಬಸ್ನಲ್ಲಿದ್ದಂಥ ವ್ಯಕ್ತಿಯಲ್ಲ, ಮತ್ತೊಂದು ಬಸ್. ಅಂದರೆ ಈ ಅಪಘಾತ ಆದಾಗ ಆ ಮತ್ತೊಂದು ಬಸ್ಗೂ ಏಟಾಗಿದೆ. ಈತನಿಗೊಬ್ಬನಿಗೆ ಗಾಯ ಆಗಿದೆ, ಬಿಟ್ಟರೆ ಉಳಿದವರೆಲ್ಲರೂ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆ ವ್ಯಕ್ತಿ ನೀಡ್ತಾ ಇದ್ರು. ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ, ಯಾರ ಕಂಡೀಷನ್ ಗಂಭೀರವಾಗಿದೆ, ಏನು ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಏನು ಡೀಟೇಲ್ಸ್ ಇದೆ ಸದ್ಯಕ್ಕೆ? ಈಗ ಏನು ಜವಗೊಂಡನಹಳ್ಳಿಯಲ್ಲಿ ಒಂದು ಭೀಕರ ಬಸ್ ಅಪಘಾತ ಆದ ನಂತರ ಅಲ್ಲಿ ಕೆಲವೊಂದಿಷ್ಟು ಭೀಕರ ಕರಾಳ ಮುಖಗಳನ್ನ ಕೆಲವೊಂದಿಷ್ಟು ಗಾಯಗಳು ಬಿಚ್ಚಿಡ್ತಾ ಇರುವಂತದ್ದು. ಅಂದ್ರೆ ಆ ಭೀಕರ ಅಪಘಾತದಲ್ಲಿ ಬಸ್ ಕ್ಲೀನರು ಮತ್ತೆ ಅಲ್ಲಿ ಮಲಗಿರ್ತಾನಂತೆ. ಆತ ವೇಗವಾಗಿ ಬಂದು ಏನು ಲಾರಿ ಗುದ್ದಿದ ತಕ್ಷಣ ಆತ ಕಾರಿನ ಅಂದ್ರೆ ಬಸ್ಸಿನ ಗಾಜು ಹೊಡೆದು ಆತ ಬಂದು ರಸ್ತೆಗೆ ಬೀಳುವಂತ ಕೆಲಸ ಆಗುತ್ತೆ. ಆತ ಅಲ್ಲಿ ಕಾನ್ಸಿಯಸ್ ಆಗೇ ಇರ್ತಾನೆ, ಆದ್ರೆ ಆತನಿಗೆ ಹೇಳೋಕೆ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಡ್ರೈವರ್ ಅವನ ಪಕ್ಕದಲ್ಲಿದ್ದಂತ ಡ್ರೈವರ್ ತುಂಬಾ ಗಾಯ, ಅಂದ್ರೆ ಲಾರಿ ಗುದ್ದಿದ ಅಂಶಕ್ಕೆ ಅವನಿಗೂ ಗಾಯ ಆಗಿರುತ್ತೆ. ಆತ ತಕ್ಷಣ ಆತನ ಬಾಗಿಲನ್ನ ತೆಗೆದು ಆತ ಅಲ್ಲಿ ನೆಗೆಯುವಂತ ಕೆಲಸ ಮಾಡ್ತಾನೆ. ನೆಗೆದ ರಭಸಕ್ಕೆ ಕೂಡ ಆತನಿಗೂ ಕಾಲನ್ನ ಫ್ರಾಕ್ಚರ್ ಆಗಿದೆ. ಅವರಿಬ್ಬರಿಗೂ ಅಂದ್ರೆ ಕ್ಲೀನರ್ ಮತ್ತು ಡ್ರೈವರ್ ಏನಿದ್ದಾರೆ ಇಬ್ರು ಸಿಬ್ಬಂದಿ, ಸಿಬಡ್ನ ಬಸ್ನ ಸಿಬ್ಬಂದಿ ಅವರು, ಒಬ್ರು ಕ್ಲೀನರು ಮತ್ತು ಒಬ್ರು ಡ್ರೈವರ್ ಇಬ್ರು ಜೊತೆಗೆ ಪ್ರಯಾಣಿಕರಿದ್ರು. ಈ ಒಂದು ಸಮಯದಲ್ಲಿ ಅವರಿಗೆ ಆ ಆಕ್ಸಿಡೆಂಟ್ ಅನ್ನ ಕಣ್ಣಾರೆ ಕಂಡಿರ್ತಾರೆ. ಏಕಾಏಕಿ ಬಂದು ಗುದ್ದಿದ ರಭಸಕ್ಕೆ ಕ್ಲೀನರ್ ಆಚೆ ಬಿಡ್ತಾನೆ. ಆತನ ಅಲ್ಲೇ ನೋಡ್ತಿರ್ತಾನೆ. ಎದ್ದು ಬಂದು ಯಾರಿಗೂ ಸಹಾಯ ಮಾಡೋದಕ್ಕ ಆಗದಿರುವಂತ ಪರಿಸ್ಥಿತಿ ಆತನಲ್ಲಿ ಇರುತ್ತೆ. ಮತ್ತೆ ಜೊತೆಗೆ ಕ್ಲೀನರ್ ಅಂದ್ರೆ ಡ್ರೈವರ್ ಗುದ್ದಿದ ರಭಸಕ್ಕೆ ಆತನ ಕಾಲು ಫ್ರಾಕ್ಚರ್ ಆಗಿರುತ್ತೆ. ಅಲ್ಲಿ ಜಿಗಿದ ರಭಸಕ್ಕೂ ಕೂಡ ಸಾಕಷ್ಟು ಗಾಯ ಆಗುತ್ತೆ. ಆತನು ಕೂಡ ಅಲ್ಲೇ ಬಿದ್ದಿರ್ತಾನೆ. ಈಗ ಅವರನ್ನ ಹಿರಿಯೂರು ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಅನ್ನ ಮಾಡಿರುವಂತದ್ದು. ಅವರ ಕಂಡೀಷನ್ ಕೂಡ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಅಂದ್ರೆ ತೀವ್ರ ಗಂಭೀರ ಗಾಯ ಆಗಿದೆ. ಕಾಲು ಮುರಿದಿರಬಹುದು, ತಲೆಗೆ ಪೆಟ್ಟು ಬಿದ್ದಿರಬಹುದು, ಮತ್ತೆ ಉಳಿದ ಕೆಲವೊಂದಿಷ್ಟು ಭಾಗಗಳು ಕೂಡ ಆತನಿಗೆ ತೀವ್ರ ಪೆಟ್ಟಾಗಿರೋದ್ರಿಂದ ಆತನಿಗೂ ಕೂಡ ಈಗ ಇಲ್ಲಿನ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಆತನಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಹೆಚ್ಚಿನ ಚಿಕಿತ್ಸೆಗಾಗಿ ಹಿರಿಯೂರಿನಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹೀಗೆ ಆತನನ್ನು ಕೂಡ ಈಗ
ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಅವರು ಒಂದು ಕ್ಲೀನರ್ ಹೇಳ್ತಾ ಇದ್ದ, ಕ್ಲೀನರ್ ಕೈಗೆ ಪೆಟ್ಟು ಬಿದ್ದಿದೆ, ಆತ ಅಲ್ಲಿ ಬಿದ್ದಿದ್ದೆ ಅಂತ ರಪ್ಸಕ್ಕೆ ಆತ ಕಾನ್ಶಿಯಸ್ ಆಗಿರ್ಲಿಲ್ಲಂತೆ. ನೋಡ್ತಾ ಇದ್ದೆ, ಕಣ್ಣಾರು ನೋಡ್ತಿದ್ದೆ, ನನಗೆ ಏನು ಸಹಾಯ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಬೆಂಕಿಗೆ ಕೆನ್ನಾಲಿಗೆ ಬಸ್ ಹೊತ್ತು ಉರಿತಾ ಇತ್ತು, ಡ್ರೈವರ್ ಕೂಡ ಜಿಗಿದಾನಿಲ್ಲ. ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಬಸ್ಸಿಂದ ಇಳಿದು ಓಡಿ ಬರುವಂತ ಮಾಡ್ತಿದ್ರು. ನನಗೆ ಯಾವುದೇ ರೀತಿ ಅಂತ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಅದನ್ನ ನೋಡಿ ನನಗೆ ಏನು ಮಾತಾಡಕ್ಕಾಗ್ತಾ ಇಲ್ಲ. ಎಷ್ಟು ಜನ ಇದ್ರು ಏನು ಅನ್ನೋದು ನನಗೆ ಅದ್ರ ಬಗ್ಗೆ ಅರಿವು ಕೂಡ ಬರ್ತಾರೆ ಅನ್ನೊಂದು ಅದರ ಕರಾಳತನ ಬಿಚ್ಚಿಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ವಿದ್ಯಾ, ಇನ್ನು ಉಳಿದಂತೆ ಬೇರೆ ಗಾಯಾಳುಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈಗ ಚಾಲಕ ಹಾಗೆ ಕ್ಲೀನರ್ನ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಉಳಿದಂತಹ ಗಾಯಾಳುಗಳು ಯಾರು ಪ್ರಯಾಣಿಕರಿದ್ರೋ ಅವರನ್ನ ಯಾವ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಹದೇವ್? ವಿದ್ಯಾ, ಈಗಾಗಲೇ ಕೆಲವೊಂದಿಷ್ಟು ಗಾಯಾಳುಗಳನ್ನ ಅಲ್ಲಿನ ಹಿರಿಯೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡುತ್ತದೆ. ಹೆಚ್ಚಿನ ಚಿಕಿತ್ಸೆ ಏನ್ ಬೇಕಾದ್ರೆ ಅಂದ್ರೆ ತೀವ್ರ ರೀತಿಯಾದಂತ ಗಾಯ ಆಗಿದ್ರೆ ಅವರನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಕ್ಕಪಕ್ಕದಲ್ಲಿ ಎಲ್ಲಿ ಅವೈಲೇಬಲ್ ಇದೆ ತತ್ಕ್ಷಣ ಯಾವುದೇ ರೀತಿಯಾದಂತ ಎಲ್ಲಿಗೆ ಯಾರಿಗೆ ಯಾವ ಚಿಕಿತ್ಸೆ ಬೇಕು ಆ ರೀತಿಯಾದಂತ ಚಿಕಿತ್ಸೆ ಕೊಡೋಕೆ ಅಂತ ಹೇಳಿ ಬೇರೆ ಬೇರೆ ಆಸ್ಪತ್ರೆಗೆ ಅಲ್ಲಿಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಆದ್ರೆ ಎಕ್ಸಾಕ್ಟ್ ಆಗಿ ಯಾವ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದುವರೆಗೂ ಸಿಗ್ತಾ ಇಲ್ಲ. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.